ಹಾಯ್ ಫ್ರೆಂಡ್ಸ್, ಇದೇನು ಇದು ಅಂತ ಗೆಸ್ ಮಾಡಿ ಪಟ್ ಅಂತ ಕಮೆಂಟ್ ಮಾಡಿ ನೋಡೋಣ. ಹೌದು, ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು. ಹೆಲ್ತ್ಗೆ ತುಂಬ ಒಳ್ಳೆಯದು, ಅಷ್ಟೇ ಬೆನಿಫಿಟ್ ಕೂಡ ಇದೆ. ಎಷ್ಟೋ ಜನ ಅದನ್ನು ತಿನ್ನೋದೇ ಇಲ್ಲ, ನಂಗೆ ಇಷ್ಟ ಇಲ್ಲ, ನಂಗೆ ಬೇಡ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಅದನ್ನು ಈ ಥರ ಒಂದ್ಸಲಿ ಮಾಡ್ಕೊಂಡು ತಿನ್ನದೇ ಇರೋರು ಕೂಡ ತಿಂತೀರಾ. ಜೊತೆಯಲ್ಲಿ ಸ್ವಲ್ಪ ಕಡಲೆಕಾಳನ್ನ ಬೇಯಿಸ್ಬಿಟ್ಟು ಹಾಕಿ ಇನ್ನೂ ಟೇಸ್ಟು ಸಖತ್ತಾಗಿರುತ್ತೆ. ನೋಡಿ, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಸಾಲ್ಟು, ಸಾಂಬಾರು ಪುಡಿ, ಹುಣಸೆ ರಸ ಮತ್ತು ಬೆಲ್ಲ ಇಷ್ಟನ್ನು ಹಾಕಿದ್ರೆ ಮೇಯ್ನ್ ಏನು ಗೊತ್ತಾ, ನಾವು ಕಸರೆ ಇರುತ್ತಲ್ವ, ಅದು ಕಸರೆ ಇರೋದಕ್ಕೆ ಹುಣಸೆ ರಸ ಮತ್ತು ಬೆಲ್ಲ ಹಾಕಿದ್ರೆ ಕಸರೆ ಒಡೆಯುತ್ತೆ. ಸೊ ಅದಕ್ಕೇ ಅಕಸ್ಮಾತ್ ನಾವು ಏನಾದರೂ ಈ ಥರನೇ ಬೇಯಿಸ್ಕೊಂಡು ಇದರೊಳಕ್ಕೆ ಡೈರೆಕ್ಟಾಗಿ ಹಾಗಲಕಾಯಿ ತೊಳೆದಿರ್ತೀವಲ್ವ, ಅದನ್ನು ತೆಗೆದು ಹಾಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ಬೇಡ ತುಂಬ ಕಸರೆ ಬರುತ್ತೆ ಅನ್ನೋರಾದರೆ, ಅಕಸ್ಮಾತ್ ಕಸರೆ ಏನು ಬರಲ್ಲ ಇದು, ಯಾಕಂದರೆ ನಾನು ಹಂಗೂ ಮಾಡಿ ನೋಡಿದ್ದೀನಿ. ಈ ಥರ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅಷ್ಟೇ. ಒಂದು ಒಲೆಯಲ್ಲಿ ಸ್ವಲ್ಪ ನೀರು ಮತ್ತು ಹಾಗಲಕಾಯಿನ ಬೇಯಿಸ್ಕೊಳ್ಳಿ, ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು. ಆ ಬೆಂದಿರೋ ಹಾಗಲಕಾಯಿನ ತೆಗೆದು ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಇದರೊಳಗಡೆ ಹಾಕಿ, ಜೊತೆಲಿ ಸಾಂಬಾರು ಪುಡಿ, ಮೇಯ್ನ್ ಏನು ಗೊತ್ತಾ ಇದಕ್ಕೆ, ಬೆಲ್ಲ ಮತ್ತು ಹುಣಸೆಹಣ್ಣು, ಇದಿಷ್ಟನ್ನು ಹಾಕಿ. ಯಾರು ಇಷ್ಟಪಡಲ್ಲ ಅಂತ ಹೇಳೋಂಗೆ ಇಲ್ಲ, ಅವರು ಕೂಡ ತಿಂತಾರೆ ಚಪಾತಿಗೆ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದು. ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್? ಎಲ್ಲರೂ ಕೂಡ ಟ್ರೈ ಮಾಡಿ ಪ್ಲೀಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿ ರೆಸಿಪಿ ಬೇಕು ಅನ್ನೋದು ಕೂಡ ನನಗೊಂದು ಕಮೆಂಟ್ ಹಾಕಿ, ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಬೇರೆ ಬೇರೆ ಥರದ್ದು ರೆಸಿಪೀಸ್ ಮಾಡ್ತಾಯಿರ್ತೀನಿ. ನಿಮ್ಗೆ ಯಾವ ಥರ ಎಲ್ಲ ರೆಸಿಪೀಸ್ ಬೇಕು ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ವಿಡಿಯೋ ನೋಡಿ ಪ್ಲೀಸ್. ಯಾರು ವಿಡಿಯೋ ನೋಡ್ತಾ ಇಲ್ಲ? ಚಪಾತಿ, ರೊಟ್ಟಿ ಮತ್ತು ಇದು ಅಕ್ಕಿ ರೊಟ್ಟಿ ಬರುತ್ತಲ್ವ, ಮಸಾಲೆ ರೊಟ್ಟಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ತಿಳಿಸಿ. ಹಾಗೆ ಇನ್ನೂ ಕೆಲವ್ರು ಮಾಡ್ತಾರೆ, ಇದನ್ನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಹಾಕೋರು ಮಾಡ್ತಾರೆ, ಮತ್ತು ಡೈರೆಕ್ಟಾಗಿ ಮಾಡ್ತಾರೆ. ಆಮೇಲೆ ನೆನೆಸ್ತಾರೆ, ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ಕೂಡ ಮಾಡ್ತಾರೆ. ಇದನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಲಿ ಮಾಡ್ತಾರೆ, ಯಾಕಂದರೆ ಕಸರೆ ಬರಬಾರ್ದು ಅನ್ನೋ ಕಾರಣಕ್ಕೆ. ಮಕ್ಕಳೆಲ್ಲನೂ ತಿನ್ಬೋದು, ಯಾಕಂದರೆ ನಾವು ಮುಂಚೆ ಎಲ್ಲ ಅವಾಗಿನ ಚಿಕ್ಕ ಮಕ್ಳುಗಳಲ್ಲಿ ತಿಂತಿರಲಿಲ್ಲ, ಇಷ್ಟ ಇರ್ತಿರ್ಲಿಲ್ಲ. ಬಟ್ ಇವಾಗ ನಿಜವಾಗ್ಲೂ ಹೇಳ್ತೀನಿ, ಖಂಡಿತವಾಗ್ಲೂ ನನ್ನ ಮಗ ಕೂಡ ತಿಂತಾನೆ, ಚಿಕ್ಕವನು. ದೊಡ್ಡವನು ಸ್ವಲ್ಪ ಇದು ಮಾಡ್ತಾನೆ, ಯಾವ ಪಲ್ಯ ಕೂಡ ತಿನ್ನಲ್ಲ ಅವನು. ಬಟ್ ಚಿಕ್ಕವನು ನಿಜವಾಗ್ಲೂ ತಿಂತಾನೆ ಇದನ್ನು. ತುಂಬ ಚೆನ್ನಾಗಿದೆ, ಒಂದ್ಸಲಿ ಟ್ರೈ ಮಾಡಿ.